ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟೋಲ್ ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ ಹೈಕೋರ್ಟ್. ಯಾಕೆ ಜನಗಳನ್ನ ದಿಕ್ ತಪ್ಪಿಸ್ತೀರಾ? 29 ವರ್ಷದಿಂದ ಜಮೀನುಗಳನ್ನ ಏನು ಕಳ್ಕೊಂಡಿದ್ದಾರೆ ಅವ್ರಿಗೆ ಇದುವರೆಗೂ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಆಮೇಲೆ ಟೌನ್ಶಿಪ್ಗಳಾಗಿಲ್ಲ, ಆಮೇಲೆ ನೈಸ್ ರೋಡ್ ಆಗಿಲ್ಲ, ಪೆರಿಫೆರಲ್ ರೋಡ್ ಆಗಿಲ್ಲ, ಲಿಂಕ್ ರೋಡ್ಗಳಾಗಿಲ್ಲ. ಎಲ್ಲಾ ಕಂಡೀಷನ್ ಗಳನ್ನ ವೈಲೇಷನ್ ಮಾಡಿ ನೈಸ್ ರೋಡ್ ಅಲ್ಲಿ ನೀವು ಟೋಲ್ ಅನ್ನ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿಗಲ್. ಇದನ್ನ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಭ್ರಷ್ಟಾಚಾರ ಆಗೋಗಿದೆ ಅಲ್ಲಿ. ಆ ಭ್ರಷ್ಟಾಚಾರವನ್ನ ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಆ ಅಗ್ರಿಮೆಂಟ್ ಅನ್ನ ನೀವ್ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತ ಕ್ಲೀನ್ ಆಗಿ ಹೇಳಿದೆ. ಅಂದ್ರೆ ಹೈಕೋರ್ಟ್ ಆತರ ಯೋಚನೆಯನ್ನ ಮಾಡುವಾಗ ಅಲ್ಲಿ ಹಿಂದೆ ಒಂದು ಭ್ರಷ್ಟಾಚಾರ ನಡೆದಿರ್ಬೇಕಾದ್ರೆ ಟೋಲ್ ಅನ್ನ ಕಟ್ಟಲ್ಲ ಅಂದಾಗ ನೈಸ್ ಕಂಪನಿಯವರು ಈ ಒಂದು ಬೋಗಸ್ ಇದನ್ನ ಯಾವನಾರು ಅಗ್ರಿಮೆಂಟ್ ಅಂತಾರೆ ಇದನ್ನ. ಆ ಅಶೋಕ್ ಕೇಣಿಗೆ ಅದೇ ತಲೆ ಇದೆಯಾ ಅಥವಾ ಕಾನೂನಿನ ಬಗ್ಗೆ ಮಾಹಿತಿ ಇದೆಯಾ, ಕಾನೂನು ಬಗ್ಗೆ ತಿಳ್ಕೊಂಡೇನಾದ್ರು ಮಾತಾಡ್ತಾ ಇದ್ದಾರೆ ಅಶೋಕ್ ಕೇಣಿ ಅಥವಾ ನೈಸ್ ಕಂಪನಿಯವರು? ನಿಮ್ಗೆ ಇದು ನೈಸ್ ಕಂಪನಿ, ಇದು ಸರ್ಕಾರದಲ್ಲ. ಇದು ಡೈರೆಕ್ಟ್ ಏನಾಗುತ್ತೆ ನೋಡಿ, 33ನೇ ಪೇಜ್ ಬಂದ್ಬಿಡ್ತದೆ. ಈ 32 ಪೇಜ್ ಇಂಡೆಪ್ತ್ ಹೋಯ್ತು. ಆಮೇಲೆ ಜನಗಳನ್ನ ದಾರಿ ತಪ್ಪಿಸುವಂತದ್ದು ಇಲ್ಲಿ. ಇದೇನೇನು ಅಗ್ರಿಮೆಂಟ್ ಅನ್ನ ಸಾರ್ವಜನಿಕರಿಗೆ ಹಂಚ್ತಾ ಇದೆಯಲ್ಲ, ನಾನು ನಾಳೆ ಪಾಂಪ್ಲೆಟ್ಸ್ ಅನ್ನ ಮಾಡಿ ನಾನು ಸಾರ್ವಜನಿಕರಿಗೆ ಹಂಚಿಸ್ತೀನಿ. ಇಲ್ಲಿ ಅಶೋಕ್ ಕೇಣಿ ಅಥವಾ ನೈಸ್ ಕಂಪನಿ ಕ್ರಿಯೇಟ್ ಮಾಡಿರುವಂತದ್ದು ಕಂಪ್ಲೀಟ್ ಬೋಗಸ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್. ಇದು ಕ್ಲೀನ್ ಆಗಿ ಕ್ಲಿಯರ್. ಕೆಲವೊಂದಿಷ್ಟು ವಿಡಿಯೋಗಳು ಬಿಡ್ತಾ ಇದ್ರು. ಅಂದ್ರೆ ತಕರಾರಲ್ಲಿದೆ, ಇದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಅಲ್ಲಿವರೆಗೂ ಕಟ್ಟಿ ಟೋಲ್ ಒಂದ್ ವೇಳೆ ಇದು ಇಲ್ಲಿಗಲ್ ಅಂತ ಪ್ರೂವ್ ಆಯ್ತು ಅಂತ ಅಂದ್ರೆ ಆವಾಗಲಿಂದ ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ರು. ಸೊ ನಾನು ಅವ್ರ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ. ಅಲ್ಲಿವರೆಗೂ ಕಟ್ಟಿ ಅಂದ್ರೆ ಒಂದ್ ವೇಳೆ ಇಲ್ಲಿಗಲ್ ಅಂತ ಪ್ರೂವ್ ಆಯ್ತು ಅನ್ಕೊಳ್ಳಿ, ಫೈನಲ್ ಡಿಸಿಷನ್ ಬಂತು, ಇವ್ರು ಕೊಡ್ತಾರ ಅದೊಂದು. ದಯವಿಟ್ಟು ಪ್ರಮೋಷನ್ ಮಾಡಬಿಡಿ. ಇದರಲ್ಲಿ ಸತ್ಯತೆ ಏನಿದೆಯೋ ಅದು ಹೊರಗಡೆ ಬರಲಿ. ಯಾಕಂದ್ರೆ ನಾವು ಎಷ್ಟು ದಿನ ಕೊಡೋದ್ರಿ, ಎಷ್ಟು ದಿನ ಗುಲಾಬರಾಯ್ ಬದುಕ್ತೀರಾ, ಎಷ್ಟು ದಿನ ಗುಲಾಬರಾಯ್ ಬದುಕ್ತೀರಾ ಒಬ್ಬ ಆಡಳಿತದ ಮೇಲೆ? 1997 ಅಗ್ರಿಮೆಂಟ್ ಆದಂತ ಸಂದರ್ಭದಲ್ಲಿ 1,500 ಕೋಟಿ ಬಂಡವಾಳ ಹಾಕೋದಕ್ಕೆ ಅಶೋಕ್ ಕೇಣಿ ಅವರ ಅಪ್ಪ ಏನ್ ಕುಬೇರನ ಸರ್? ಅಶೋಕ್ ಕೇಣಿ ಅಕೌಂಟ್ ಅಲ್ಲಿ 1,500 ಕೋಟಿ ಇತ್ತ ಸರ್ ಅವತ್ತು? ಹೈಕೋರ್ಟ್ ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ತಿರ್ಗಾ ಅಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇವ್ರು ಯಾರು ಸರ್? ಆರ್ಡರ್ ಕಾಪಿ ನೋಟಿಫಿಕೇಶನ್ ಇರ್ಬೇಕಲ್ವಾ? ನಾಳೆನೆ ಮಾನ್ಯ ಕರ್ನಾಟಕ ಸರ್ಕಾರ ನೈಸ್ ರೋಡ್ ಅಲ್ಲಿ ತುಂಬಾ ವಾದ ವಿವಾದಗಳು ಜಾಸ್ತಿ ಇದೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಬಗೆಹರಿಸೋ ಗಂಟನು ನೀವು ನೈಸ್ ರೋಡ್ ಅಲ್ಲಿ ಟೋಲ್ ಕಟ್ಟಿ ಅಂತ ಒಂದು ನೋಟಿಫಿಕೇಶನ್ ಮಾಡ್ಲಿ. ಅದ್ರ ಮೇಲೆ ಸ್ಟೇ ತಗೋಬರೋಣ. ನಾಳೆ ಸರ್ಕಾರದ ಅಧಿಕೃತ ನೋಟಿಫಿಕೇಶನ್ ಗೊತ್ತಿಲ್ಲ. ಬಟ್ ಉಪೇಂದ್ರ ಅವರು ಒಂದು ಮಾತಾಡಿದ್ರು, ಒಬ್ಬ ವ್ಯಕ್ತಿನ ಬೆಳೆಸಿ ಹೆಂಗ್ ಆಗ್ತಾರೆ ಆ ವ್ಯಕ್ತಿಗಳು ಅಂತಂದ್ರೆ ನೆಕ್ಸ್ಟ್ ನೀವು ಅವ್ರನ್ನ ಟಚ್ ಮಾಡಕ್ಕಾಗಲ್ಲ. ಹೌದು, ಸತ್ಯ. ಈಗ ನೀವು ಪ್ರಜಾಕೀಯದಲ್ಲಿ ಮಾತಾಡ್ತಾರೆ, ಒಬ್ಬ ವ್ಯಕ್ತಿನ ಬೆಳೆಸ್ತಿದ್ದೀರಾ, ಬೆಳೆಸಿ ಅಣ್ಣ 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 ಅನ್ಕೊಂಡು ಬೆಳೆಸಿ ಅವ್ರನ್ನ ನೀವು ಪ್ರಶ್ನೆನೇ ಮಾಡಕ್ಕಾಗಲ್ಲ. ಆ ಲೆವೆಲ್ ಬೆಳ್ಕೊಂಡು ಹೋಗಿರ್ತಾರೆ, ನೀವು ಟಚ್ ಮಾಡಕ್ಕಾಗಲ್ಲ. ಸೊ ಅದು ಖಂಡಿತ ಆಲ್ರೆಡಿ ಪ್ರೆಸೆಂಟ್ ಆಗೋಗಿದೆ. ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ಏನು ನೈಸ್ ರೋಡ್ ಟೋಲ್ನ ಕಟ್ಟಬಾರ್ದು, ಇದು ಒಂದು ಅಕ್ರಮ ಅಂತ ಏನು ಹೈಕೋರ್ಟ್ ಆದೇಶವನ್ನು ಹೊರಡಿತ್ತು, ಅಂದರೆ ಕಟ್ಟಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಅಕ್ರಮ, ಇದನ್ನು ತನಿಖೆ ಆಗಬೇಕು, ಆ್ಯಕ್ಚುಲಿ ಇದು ವ್ಯಾಲಿಡೇ ಅಲ್ಲ ಅಂತ ಒಂದು ಹೈಕೋರ್ಟಿಂದ ಆದೇಶ ಬಂದಿತ್ತು. ಸೊ ಆದೇಶದ ಬಗ್ಗೆ ಅನೇಕ ಜನ, ಅಂದರೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ರು, ಅಂದರೆ ಮಾತಾಡಿದರು. ಅದಾದಮೇಲೆ ಲಾಯರ್ ಪುಟ್ಟೇಗೌಡರು ಧ್ವನಿ ಎತ್ತಿದ್ರು. ಸೊ ನಾವು ಅವ್ರ ಜೊತೆನೇ ಇದ್ದೀನಿ. ಬಟ್ ಅದಾದ ಮೇಲೆ ಒಂದಿಷ್ಟು ಹೋರಾಟಗಳೆಲ್ಲ ಆಯಿತು. ಬಟ್ ಅದಾದಮೇಲೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಾಗ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ಗಳಾಗ್ಬೋದು, ಇದನ್ನು ಕಟ್ಟಬಾರ್ದು ಅಂತ ಹೈಕೋರ್ಟಲ್ಲಿ ಎಲ್ಲೂ ಆದೇಶ ಇಲ್ಲ. ಸೊ ಕಟ್ಬೋದು, ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದು ಅಂತ ಎಲ್ಲೂ ಆದೇಶ ಇಲ್ಲ ಅಂತ ಒಂದು ಡಾಕ್ಯುಮೆಂಟ್ಸ್ನ ತೋರಿಸ್ಕೊಂಡು ಎಲ್ಲ ಕಡೆ ವಿಡಿಯೋಗಳನ್ನ ಮಾಡ್ತಾಯಿದ್ರು. ಸೊ ಅದಕ್ಕೆ ಸೂಕ್ತವಾಗಿ ಯಾರು ಧ್ವನಿ ಎತ್ತಿದ್ರೋ ಅವ್ರ ಹತ್ರ ಬಂದರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ಅವ್ರ ಹತ್ರ ಇದ್ದೀನಿ ಸರ್. ಈಗ ನೀವು ನೋಡಿರ್ಬೋದು, ನೀವು ಯಾವಾಗ ಧ್ವನಿ ಎತ್ತಿದ್ರೋ ಈಗ ಅದು ಅಕ್ರಮ, ಆ್ಯಕ್ಚುಲಿ ಏನು ವೈಲೇಷನ್ ಆಗಿದೆ, ಅದೇನು ಅಗ್ರಿಮೆಂಟ್ ವೈಲೇಷನ್ ಆಗಿದೆ, ಹಂಗಾಗಿ ಯಾರೂ ಟೋಲ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ಟೋಲ್ ಕಟ್ಟಬೇಡಿ ಅಂತ ಎಲ್ಲೂ ಹೇಳಿಲ್ಲ ಹೈಕೋರ್ಟು. ಯಾಕೆ ಯಾರೋ ಒಬ್ಬರು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, ಯಾಕೆ ಜನಗಳನ್ನ ದಿಕ್ ತಪ್ಪಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾವ್ರೆ. ಸೊ ನಿಮ್ಮ ಉತ್ತರ ಏನು ಸರ್? ನೋಡಿ, ಮಾನ್ಯ ನೈಸ್ ಕಂಪನಿಗೆ ಮತ್ತು ಅಶೋಕ್ ಕೇಣಿಗೆ ನಾನು ನೇರವಾಗಿ ಹೇಳ್ತಿರುವಂಥದ್ದು, ನಿನ್ನೆ ಮೊನ್ನೆಯಿಂದ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟು ಮಾತ್ರಕ್ಕೆ ನಾನೇನು ಹೋರಾಟವನ್ನು ಪ್ರಾರಂಭ ಮಾಡೋದನ್ನಲ್ಲ. ನಾನು ಎಲ್ಲ ನೈಸ್ ಕಂಪ್ನಿಗಳಿಗೆ, ಎಲ್ಲ NHAಗಳಿಗೆ RTI ಹಾಕೊಂಡು ಹೋರಾಟಗಳನ್ನು ಸ್ಟಾರ್ಟ್ ಮಾಡಿರೋದು ನಾನು. ಸರ್ಕಾರದ ಅಧಿಕೃತವಾಗಿ ಪರವಾನಗಿ ಎಲ್ಲಿದೆ, ನಿಮ್ಮ ಹತ್ರ ಲೈಸೆನ್ಸ್ ಎಲ್ಲಿದೆ, ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕಟ್ಟಬೇಕು, ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಇದೆ, ಅಗ್ರಿಮೆಂಟ್ ಇದೆಯಾ, ಲ್ಯಾಪ್ಸ್ ಆಗಿದೆಯಾ, ಈ ವಿಚಾರಗಳನ್ನೆಲ್ಲ ನಾನು ಕಾಲಕ್ಕೆ ತಿಳ್ಕೊಂಡು ಹೋರಾಟ ಮಾಡುವಂಥ ವ್ಯಕ್ತಿ ನಾನು. ಜೊತೆಗೆ ಕುಮಾರಸ್ವಾಮಿ ಅವರು ಹೇಳಿದ ಮೇಲೆ ಅವರು ಕೂಡ ಕೇಸ್ ಹೇಗಿದೆ ಅಂತ ಮೂಮೆಂಟನ್ನು ಅವರು ವಾಚ್ ಮಾಡ್ತಾ ಇರ್ತಾರೆ. ನಮ್ಮದು ರನ್ನಿಂಗಲ್ಲಿತ್ತು ಕೇಸು, 29ನೇ ತಾರೀಕು ಕ್ಲಿಯರ್ ಆಯಿತು. ಹಾಗಾಗಿ ನಾವು ಹೋರಾಟಕ್ಕೆ ಕೈ ಹಾಕಿರುವಂಥದ್ದು.
ನೋಡಿ ಅಲ್ಲಿ ಸತ್ಯ ಅಸತ್ಯತೆಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಯಾವ ಪಕ್ಷ ಯಾವ ವ್ಯಕ್ತಿ ಅಂತ ನಾವು ನೋಡಬಾರ್ದು. ಅಲ್ಲಿ ಅನ್ಯಾಯ ಆಗಿದೆಯಾ, ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಹಕ್ಕನ್ನು ಬೆಳೆಸ್ಕೊಳ್ಳಿ ನೀವು. ಆಮೇಲೆ ನಿನ್ನೆಯಿಂದನೂ ನಾವು ಹೇಳ್ತಾ ಇದ್ದೀವಿ, ಆ ನೈಸ್ ಕಂಪನಿ ಏನಾಗಿದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲಿರೋ ಕಂಡೀಷನ್ನ ವೈಲೇಷನ್ ಮಾಡಿದೆ. ಹಂಗಾಗಿ ಈ ಒಂದು ಅಗ್ರಿಮೆಂಟೇ ಸರಿ ಇಲ್ಲ, ಈ ಒಂದು ನೈಸ್ ಪ್ರಾಜೆಕ್ಟೇ ಸರಿ ಇಲ್ಲ, ಇಲ್ಲಿಗಲ್ ಆಗಿ ಹಣವನ್ನು ಕಲೆಕ್ಷನ್ ಮಾಡಿದ್ದಾರೆ. ಆಮೇಲೆ ಏನದು ಪ್ರಾಜೆಕ್ಟ್ನ ಸುಮ್ಮನೆ ಮೂವ್ ಮಾಡ್ಕೊಂಡು ಹೋಗಿ ಏನೋ ಕಿಕ್ ಬ್ಯಾಕ್ ಅಮೌಂಟ್ಗಳನ್ನು ಕೊಡ್ಕೊಂಡು ಸರ್ಕಾರನ ತನ್ನ ಕೈನಲ್ಲಿ ಇಟ್ಕೊಂಡು ಈ ಒಂದು ನೈಸ್ ಕಂಪ್ನಿಯವರು ಹಗರಣವನ್ನು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಆರ್ಡ್ರಲ್ಲಿದೆ. ಆಮೇಲೆ ಅಲ್ಲಿನ ಏನು 25 ವರ್ಷ 29 ವರ್ಷದಿಂದ ಜಮೀನುಗಳನ್ನು ಏನು ಕಳ್ಕೊಂಡಿದ್ದಾರೆ ಅವ್ರಿಗೆ ಇದುವರೆಗೂ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಆಮೇಲೆ ಟೌನ್ಶಿಪ್ಗಳಾಗಿಲ್ಲ, ಆಮೇಲೆ ನೈಸ್ ರೋಡ್ ಆಗಿಲ್ಲ, ಪೆರಿಫೆರಲ್ ರೋಡ್ ಆಗಿಲ್ಲ, ಲಿಂಕ್ ರೋಡ್ಗಳಾಗಿಲ್ಲ. ಎಲ್ಲ ಕಂಡೀಷನ್ಗಳನ್ನು ವೈಲೇಷನ್ ಮಾಡಿ ನೈಸ್ ರೋಡಲ್ಲಿ ನೀವು ಟೋಲನ್ನು ಕಲೆಕ್ಷನ್ ಮಾಡ್ತಾ ಇದ್ದೀರ ಅನ್ನೋದು ಇಲ್ಲಿಗಲ್ಲು. ಇದನ್ನು ಕೋರ್ಟ್ ಏನು ಮಾಡಿದೆ ಅಂದರೆ ಭ್ರಷ್ಟಾಚಾರ ಆಗೋಗಿದೆ ಅಲ್ಲಿ. ಆ ಭ್ರಷ್ಟಾಚಾರವನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಆ ಅಗ್ರಿಮೆಂಟನ್ನು ನೀವು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅಂತ ಕ್ಲೀನಾಗಿ ಹೇಳಿದೆ. ಅಂದರೆ ಹೈಕೋರ್ಟ್ ಆ ಥರ ಯೋಚನೆಯನ್ನು ಮಾಡುವಾಗ ಅಲ್ಲಿ ಹಿಂದೆ ಒಂದು ಭ್ರಷ್ಟಾಚಾರ ನಡೆದಿರ್ಬೇಕಾರಲ್ಲಿ. ಈಗ ನಿನ್ನೆ ಮೊನ್ನೆಯಿಂದ ಏನು ಮಾಡ್ತಿದ್ದಾರೆ, ಕೆಲವೊಬ್ಬರು ಯೂಟ್ಯೂಬರ್ಸು, ಕೆಲವೊಬ್ಬರು ಹೋರಾಟಗಾರರು, ಕೆಲವೊಬ್ಬರು ಪ್ರಜೆಗಳು ಏನು ಮಾಡ್ತಿದ್ದಾರೆ, ನೈಸ್ ರೋಡಲ್ಲಿ ನಾವು ಟೋಲನ್ನು ಕಟ್ಟಲ್ಲ ಅಂದಾಗ ನೈಸ್ ಕಂಪ್ನಿಯವರು ಈ ಒಂದು ಬೋಗಸ್ ಇದನ್ನ ಯಾವನಾರು ಅಗ್ರಿಮೆಂಟ್ ಅಂತಾರೇನ್ರಿ ಇದನ್ನು? ಆ ಅಶೋಕ್ ಕೇಣಿಗೆ ಅದೇನು ತಲೆ ಇದೆಯಾ, ಅಥವಾ ಕಾನೂನಿನ ಬಗ್ಗೆ ಮಾಹಿತಿ ಇದೆಯಾ, ಕಾನೂನು ಬಗ್ಗೆ ತಿಳ್ಕೊಂಡೇನಾದ್ರು ಮಾತಾಡ್ತಾ ಇದ್ದಾರೆ ಅಶೋಕ್ ಕೇಣಿ ಅಥವಾ ನೈಸ್ ಕಂಪ್ನಿಯವರು? ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆಯಾ? ನೋಡ್ರಿ, ಇದು ಅಗ್ರಿಮೆಂಟ್ ಅಂತ ನಿನ್ನೆಯಿಂದ ವಿಡಿಯೋನಲ್ಲಿ ಮಾಡಿ ತೋರಿಸ್ತಾ ಇದ್ದಾರಲ್ಲ, ಎಷ್ಟು ಹಣಕಾಸನ್ನು ಕೊಟ್ಟರು ಕಂಪ್ನಿಯವರು. ಕೆಲವೊಬ್ಬರು ಯೂಟ್ಯೂಬರ್ಸ್, ಅದು ಚಾನಲ್ ಅವರಾಗಿರ್ಬೋದು, ಮತ್ತೊಬ್ಬರು ಮಗದವರು, ನನಗೆ ಇದಿಲ್ಲ ಪಾಪ, ಅವರು ಈ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರೆ. ಈ ಡಾಕ್ಯುಮೆಂಟ್ಸ್ ಕೊಟ್ಟೇಟ್ಕೆ ಏನಾಗುತ್ತೆ ಅಂದರೆ ಅವ್ರಿಗೆ ಈ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿ ಇರಲ್ಲ ಪಾಪ. ನೈಸ್ ಕಂಪ್ನಿಯವರು ಈ ಅಗ್ರಿಮೆಂಟ್ ತೋರಿಸಿದ್ರು ಅಂತ ಪಾಪ ವಿಡಿಯೋಗಳನ್ನು ಪ್ರಸಾರ ಮಾಡಿಬಿಟ್ರು. ಅವ್ರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ. ಸರ್ ನೋಡಿ, ಈ ಅಗ್ರಿಮೆಂಟನ್ನು ನೈಸ್ ಕಂಪ್ನಿಯವ್ರು ತೋರಿಸ್ಬಿಟ್ಟು ಇದರಲ್ಲಿ ಅಗ್ರಿಮೆಂಟಲ್ಲಿ ಇದೆ ಅಂತ ಹೇಳ್ತಾವ್ರಲ್ಲ ಸರ್, ಇದು ನೈಸ್ ಕಂಪ್ನಿದಿದು, ಸರ್ಕಾರದಲ್ಲ ಇದು. ಇದರಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ನೈಸ್ ಕಂಪ್ನಿಯವರು ಟೋಲನ್ನು ಕಲೆಕ್ಷನ್ ಮಾಡಿ ಅಂತ ಎಲ್ಲಿ ಸರ್ ಇದೆ ಆರ್ಡ್ರ್? ಇದರಲ್ಲಿ ಇದನ್ನ ಯಾವನಾರು ಆರ್ಡ್ರು ಅಂತಾನ ಸರ್ ಇದನ್ನು? ಸರ್ ಇದು ಅವ್ರ ಸಿಸ್ಟಮು, ಅವರು ಇದು ಅದು ಅವ್ರ ಆಫೀಸ್, ಅದು ಎಷ್ಟು ಬೇಕಷ್ಟು ಟೈಪ್ ಮಾಡ್ಕೋತಾರೆ, ಸೀಲು ಸಿಗ್ನೇಚರ್ ತಗೋತಾರೆ, ಹೊಡ್ಕೊಂಡು ತಗೊಬಂದು ಮಡಿಕೊಂಡವ್ರು. ಇದನ್ನು ನಾನು ಕೇಳ್ತಿರುವಂಥದ್ದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಕರಿತೀವಿ. ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲಿ ಇದರಲ್ಲಿ ಏನು ತೋರಿಸಿದ್ದೀರ ನೀವು? ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಅವಧಿಯವರೆಗೆ ಟೋಲನ್ನು ಕಲೆಕ್ಷನ್ ಮಾಡ್ಬೋದು, ಎಷ್ಟು ಅಮೌಂಟನ್ನು ಕಲೆಕ್ಷನ್ ಮಾಡಬೇಕು, ಇಂತಿಷ್ಟು ವರ್ಷಗಳ ನಡುವೆ ನೀವು ಈ ಒಂದು ರಸ್ತೆಯನ್ನು ಸಾರ್ವಜನಿಕ ರಸ್ತೆಯಾಗಿ ಘೋಷಣೆ ಮಾಡಿ ಈ ಒಂದು ರಸ್ತೆಯನ್ನು ಸರ್ಕಾರದ ಸುಪರ್ದಿಗೆ ಕೊಡಬೇಕು ಅಂತ ಅಗ್ರಿಮೆಂಟಲ್ಲಿ ಇರಬೇಕಲ್ವಾ? ಎಲ್ಲಿದೆ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ? ಇನ್ನೊಂದು ಗಮನಿಸ್ತೇನೆ ನಾನು, 3ನೇ ಪೇಜಿಂದ 33ನೇ ಪೇಜ್ ನೀವು ನೋಡಿ, ಅವನ ಅಗ್ರಿಮೆಂಟ್ ಎಷ್ಟು ಚೆನ್ನಾಗಿ ಮಾಡಿ ಪಾಪ ಜನಗಳನ್ನ ಹೇಗೆ ಸಾರ್ವಜನಿಕರನ್ನ ದಾರಿ ತಪ್ಪಿಸ್ತಾರೆ ಅಂದ್ರೆ 3ನೇ ಪೇಜ್ ತಂದು ಕೊಟ್ಟವನೇ ಅಶೋಕ್ ಕೇಣಿ. ಡೈರೆಕ್ಟ್ ಏನಾಗುತ್ತೆ ನೋಡಿ, 33ನೇ ಪೇಜಿಗೆ ಬಂದ್ಬಿಡ್ತದೆ. ಈ 32 ಪೇಜ್ ಇನ್ಡೆಪ್ತ್ ಎಲ್ಲಪ್ಪ ಹೋಯ್ತು. ಆಮೇಲೆ ಜನಗಳನ್ನ ದಾರಿ ತಪ್ಪಿಸುವಂಥದ್ದು ಇಲ್ಲಿ. ಇದೇನು ನೀನು ಅಗ್ರಿಮೆಂಟನ್ನು ಸಾರ್ವಜನಿಕರಿಗೆ ಹಂಚ್ತಾ ಇದೆಯಲ್ಲ, ನಾನು ನಾಳೆ ಪಾಂಪ್ಲೆಟ್ಸನ್ನು ಮಾಡಿ ನಾನು ಸಾರ್ವಜನಿಕರಿಗೆ ಹಂಚಿಸ್ತೀನಿ. ಇಲ್ಲಿ ಕಾನೂನು ಗೆಲ್ಲುತ್ತೋ, ನಿನ್ನ ಅಧಿಕಾರ ಗೆಲ್ಲುತ್ತೋ, ನಿನ್ನ ದೌಲತ್ ಗೆಲ್ಲುತ್ತೋ, ಕಾನೂನಿನ ಪ್ರಕಾರ ಉತ್ತರ ಕೊಡೋಣ. ಆಮೇಲೆ ಇದು ಬೋಗಸ್, ಇದೇನು FW ಏನು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ತೋರಿಸ್ತಾವಲ್ಲ, ಇದು ಬೋಗಸ್ಸು. ಅಶೋಕ್ ಕೇಣಿ ಅಥವಾ ನೈಸ್ ಕಂಪ್ನಿ ಕ್ರಿಯೇಟ್ ಮಾಡಿರುವಂಥದ್ದು ಕಂಪ್ಲೀಟ್ ಬೋಗಸ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸ್. ಇದು ಕ್ಲೀನ್ ಆ್ಯಂಡ್ ಕ್ಲಿಯರು. ಇದೇನಾದರೂ ಸತ್ಯ ಅನ್ನೋದಾದ್ರೆ ನನ್ನ ಮೇಲೆ ಎಷ್ಟು ಕೋಟಿ ಬೇಕಾದ್ರೂ ಡಿಫಾಮೇಷನ್ ಕೇಸ್ ಹಾಕ್ಕೊಳ್ಳಿ. ನಾನು ಕಾನೂನಲ್ಲಿ ಸಮಂಜಸವಾಗಿದ್ದೀನಿ, ಕಾನೂನಲ್ಲಿ ಯಾವ ರೀತಿ ಹೋರಾಟ ಬೇಕಾದ್ರೂ ನಾನು ಮಾಡೋದಕ್ಕೆ ಶತಸಿದ್ಧನಿದ್ದೀನಿ. ಅಶೋಕ್ ಕೇಣಿ ಎಲ್ಲ ಅವ್ರ ಅಪ್ಪ ಬರಲಿ ಬೇಕಾದ್ರೆ ನಾನು ಫೇಸ್ ಮಾಡ್ತೀನಿ. ಸರ್, ಈಗ ಅದು ನೀವು ಹೇಳಿದಾಗ ನನಗೊಂದು ಪ್ರಶ್ನೆ ಉದ್ಭವ ಆಗಿದ್ದೇನಪ್ಪ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಕಂಪನಿ ಮೇಲೆ ಸುಳ್ಳು ಆರೋಪ ಮಾಡಿದ್ರೆ ನೀವು ಹೇಳಿದಂಗೆ ಡಿಫಾಮೇಷನ್ ಕೇಸ್ ಹಾಕ್ಬೋದು. ಸೊ ನೀವು ಆರೋಪ ಮಾಡಿರೋದು ಸುಳ್ಳೇ ಆಗಿದ್ರೆ ಅವರು ಕಾನೂನು ಮುಖಾಂತರ ಉತ್ತರ ಕೊಡ್ಬೋದು. ಸೊ ಈ ತರ ಜನಗಳಿಗೆ ಈಗ ಇಲ್ಲಿ ಹೊಡಿತಾ ಇರೋದು ಹೆಂಗ್ ಗೊತ್ತಾ, ಜನಗಳ ಅಮೌಂಟ್ನ ಲೂಟಿ ಹೊಡಿತಾ ಇದ್ದಾರೆ. ಸೊ ನೀವು ದಡ್ರು ತರ ಕುರಿಗಳ ತರ ಕಟ್ಕೊಂಡು ಹೋಗ್ತಾನೆ ಇರಬೇಕಾಗತ್ತೆ, ಒಬ್ಬರ ಅಕೌಂಟ್ಗೆ ಹೋಗುತ್ತೆ. ಮತ್ತೆ ಅಲ್ಲಿ ಟೋಲ್ ಸಿಬ್ಬಂದಿಗಳು ಕೆಲವೊಂದಿಷ್ಟು ಜನ ಗಲಾಟೆ ಮಾಡ್ತಾರೆ, ಅವ್ರ ಮನೆಗೆ ಹೋಗಲ್ಲ ದುಡ್ಡು,
ಅದು ಅವ್ರ ಅಕೌಂಟಿಗೆ ಹೋಗುತ್ತೆ, ಅಶೋಕ್ ಕೇಣಿ ಅಕೌಂಟ್ಗೆ ಹೋಗುತ್ತೆ. ಬಟ್ ನೀವು ಸುಮ್ಮನೆ ಜನಗಳ ಜೊತೆ ಯಾಕೆ ಬೈಸ್ಕೋತೀರಿ, ನಿಷ್ಠೂರ ಮಾಡಿಸ್ಕೋತೀರಿ, ನಿಮ್ಮ ಮನೆಯವ್ರನ್ನ ಬೈತಾರೆ, ನಿಮ್ಮ ಸಂಬಂಧಿಕರನ್ನ ಬೈತಾರೆ. ಆಕ್ಚುಲಿ ಇದು ಸರ್ ಕೆಲವೊಂದಿಷ್ಟು ವಿಡಿಯೋಗಳನ್ನ ಬಿಡ್ತಾ ಇದ್ರು. ಬಟ್ ಏನ್ ಹೇಳಿದ್ರು, ಇದು ವ್ಯಾಜ್ಯದಲ್ಲಿದೆ, ಅಂದ್ರೆ ತಕರಾರಲ್ಲಿದೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೋರ್ಟ್ ಆದೇಶ ಕೊಟ್ಟಿದೆ, ಅಲ್ಲಿವರೆಗೂ ಕಟ್ಟಿ ಟೋಲು. ಒಂದ್ ವೇಳೆ ಇದು ಇಲ್ಲಿಗಲ್ ಅಂತ ಪ್ರೂವ್ ಆಯ್ತು ಅಂತ ಅಂದ್ರೆ ಆವಾಗ್ಲಿಂದ ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ರು. ಸೊ ನಾನು ಅವ್ರಿಗೊಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಅಲ್ಲಿವರೆಗೂ ಕಟ್ಟಿ ಅಂದ್ರೆ ಒಂದ್ ವೇಳೆ ಇಲ್ಲಿಗಲ್ ಅಂತ ಪ್ರೂವ್ ಆಯ್ತು ಅಂದ್ಕೊಳ್ಳಿ, ಫೈನಲ್ ಡಿಸಿಷನ್ ಬಂತು, ಇವ್ರು ಕೊಡ್ತಾರ ದುಡ್ಡು? ದಯವಿಟ್ಟು ಸರ್ ಒಂದೇ ಒಂದು ನಮ್ಮ ಸ್ನೇಹಿತರಿಗೆ, ನಮ್ಮ ಸ್ನೇಹಿತ ಮಾಧ್ಯಮದವ್ರಿಗೆ ಹೇಳೋದೇನಂದ್ರೆ, ಸೋಷಿಯಲ್ ಮೀಡಿಯಾದವ್ರಿಗೆ ಅಥವಾ ಯೂಟ್ಯೂಬರ್ಗಳಿಗೆ ಹೇಳೋದು, ನೀವು ಗೊತ್ತಿಲ್ಲದೆ ಪ್ರಮೋಟ್ ಮಾಡ್ತಿರೋ ಅಥವಾ ಗೊತ್ತಿದ್ದು ನಿಮ್ಮ ಅಂದ್ರೆ ಏನು ಪ್ರಮೋಷನ್ ಅಂತಾರೆ, ಇಷ್ಟು ದುಡ್ಡು ಡಿಸ್ಕೌಂಟ್ ಮಾಡೋ ಅಂಥದ್ದು, ಅದನ್ನ ಮಾಡಿ, ಯಾವ್ದಾರ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಿ, ಯಾವ್ದಾರ ಪ್ರಾಡಕ್ಟ್ಗಳು ಅಥವಾ ಅಂಗಡಿಗಳು, ಶಾಪ್ಗಳು ಪ್ರಮೋಷನ್ ಮಾಡಿ, ತಪ್ಪಿಲ್ಲ. ಆದರೆ ಇದು ಜನಗಳ ದುಡ್ಡನ್ನ ಲೂಟಿ ಮಾಡ್ತಾ ಇರೋ ಒಂದು ಅಕ್ರಮ, ಇಂಥದನ್ನು ದಯವಿಟ್ಟು ಪ್ರಮೋಷನ್ ಮಾಡಕ್ ಹೋಗ್ಬಿಡಿ. ಇದರಲ್ಲಿ ಸತ್ಯತೆ ಏನಿದೆಯೋ ಅದು ಹೊರಗಡೆ ಬರಲಿ. ಯಾಕಂದ್ರೆ ನಾವು ಎಷ್ಟು ದಿನ ಕೊಡೋಣ್ರಿ, ಎಷ್ಟು ದಿನ ಗುಲಾಮರಾಗಿ ಬದುಕ್ತೀರಾ, ಎಷ್ಟು ದಿನ ಗುಲಾಮರಾಗಿ ಬದುಕ್ತೀರಾ? ಒಬ್ಬ ಆಡಳಿತದ ಮೇಲೆ ಪ್ರಜಾಪ್ರಭುತ್ವ ಅನ್ನೋದು ಸತ್ತೋಗುತ್ತೆ. ಸರ್ ನಿಜವಾಗ್ಲೂ ಈ ವಿಷಯದಲ್ಲಿ ತುಂಬಾ ಕೋಪ ಬಂತು. ದಯವಿಟ್ಟು ನೀವು ಹೇಳೋದು ಆಮೇಲೆ ಹೌದು, ನೀವು ಹೇಳಿದ್ದು ಸತ್ಯ. ಆಮೇಲೆ ಪ್ರತಿಯೊಬ್ಬ ಪ್ರಜೆಗೂ ಸಹ ರಕ್ತ ಕುದಿಬೇಕು. ನಮ್ಮ ಸಮಾಜದ ದುಡ್ಡು, ನಮ್ಮ ಸ್ನೇಹಿತರ ದುಡ್ಡು, ನಮ್ಮ ಸಂಚಾರಕರ ದುಡ್ಡುಗಳು, ನಮ್ಮ ಗ್ರಾಹಕರ ದುಡ್ಡುಗಳು ಅಂದಾಗ ಪ್ರತಿಯೊಬ್ಬರು ಸಹ ನಿಮ್ಮ ಥರನೇ ಎಲ್ಲ ಸ್ನೇಹಿತರುಗಳು ಪ್ರಶ್ನೆ ಯಾವಾಗ ಮಾಡುತ್ತೆ, ನೈಸ್ ರೋಡ್ ನಿಲ್ಲಿಲ್ಲ ಅಂತ ಕೇಳಿ ಸರ್. ಅದು ಆಮೇಲೆ ನಾನು ಹೇಳುವಂಥದ್ದು, ಅಶೋಕ್ ಕೇಣಿ ಕೆಲವೊಬ್ರು ಹೇಳ್ತಾರೆ, ಅಶೋಕ್ ಕೇಣಿ ದುಡ್ಡು ಹಾಕ್ಬಿಟ್ಟವನೇ, ಅಶೋಕ್ ಕೇಣಿ ಬಂಡವಾಳ ಹಾಕ್ಬಿಟ್ಟವನೇ ಸರ್. ಅವ್ರ ಅಪ್ಪನ ಮನೆ ದುಡ್ಡು ಹಾಕಿಲ್ಲ ಸರ್. ಇದು ನಾನು ಜಗಜ್ಜಾಹಿರವಾಗಿ ನಾನು ಹೇಳಿಕೆಯನ್ನ ಕೊಡ್ತೀನಿ ಸರ್. ಅಂದ್ರೆ 1997ರಲ್ಲಿ ಅಗ್ರಿಮೆಂಟ್ ಆಯ್ತಲ್ಲ ಸರ್, 1997ರಲ್ಲಿ ಅಗ್ರಿಮೆಂಟ್ ಆದಂತ ಸಂದರ್ಭದಲ್ಲಿ 1,500 ಕೋಟಿ ಬಂಡವಾಳ ಹಾಕೋದಕ್ಕೆ ಅಶೋಕ್ ಕೇಣಿ ಅವರ ಅಪ್ಪ ಏನು ಕುಬೇರನ ಸರ್? ಅಶೋಕ್ ಕೇಣಿ ಅಕೌಂಟಲ್ಲಿ 1,500 ಕೋಟಿ ಇತ್ತ ಸರ್ ಅವತ್ತು? ಅಂದ್ರೆ ಇದನ್ನ ಜನಗಳು ಯೋಚನೆ ಮಾಡಲ್ವಾ ಸರ್? ಆಮೇಲೆ ಜನಗಳು ಯೋಚನೆ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಅಶೋಕ್ ಕೇಣಿ ಏನು 1997ರಲ್ಲಿ 1,500 ಕೋಟಿ 2,000 ಕೋಟಿ ದುಡ್ಡು ಇಟ್ಕೊಂಡಿರೋ ದೊಡ್ಡ ರಿಚ್ ಪರ್ಸನ್ ಏನಲ್ಲ ಸರ್. ಈ ನೈಸ್ ರೋಡಲ್ಲಿ ಹಗರು ದರೋಡೆಯನ್ನ ಮಾಡ್ಬಿಟ್ಟು ಈಗ ಕುಬೇರ ಆಗಿದ್ದಾನೆ ಹೊರತು ಅವತ್ತು 1,000 ಕೋಟಿ ಇರಲಿಲ್ಲ ಸರ್ ಅವನ ಹತ್ರ. ಜನಗಳಿಗೆ ನಾನು ಹೇಳುವಂಥದ್ದು,